ನಾನೂ ಕರಸೇವಕ, ನನ್ನನ್ನು ಬಂಧಿಸಿ ಅಂತ BJP ಮುಖಂಡರುಗಳು ಒಂದು ಪ್ರತಿಭಟನೆ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಬಹುಶಃ ನಾಳೆ ಈ ಕ್ಯಾಂಪೇನ್ನಲ್ಲಿ ಯಡಿಯೂರಪ್ಪನವರು, ಸುರೇಶ್ ಕುಮಾರ್ ಮುಂತಾದವರು ಭಾಗಿಯಾಗುವ ಸಾಧ್ಯತೆಗಳಿದೆ. ಈ ಮಧ್ಯದಲ್ಲಿ ನಮೋ ಬ್ರಿಗೇಡ್ನಿಂದ ಕಾರ್ಯಕ್ರಮ, ಚಕ್ರವರ್ತಿ ಸೂಲಿಬೆಲೆ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿ ಕರಸೇವಕರು ಯಾರ್ಯಾರಿದ್ದಾರೋ ಅವರನ್ನು ಒಂದು ಕಡೆ ಸೇರಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಇದು ಇವತ್ತು ಮಂಗಳೂರಿನಲ್ಲಿ ನಡೆಯಿತು. ಕರಸೇವಕರನ್ನು ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಆರೋಪಗಳ ಮಧ್ಯದಲ್ಲಿ ಕರಸೇವಕರನ್ನು ಅವರವರ ಊರುಗಳಲ್ಲಿ ಒಂದು ಕಡೆ ಸೇರಿಸಿ ಸನ್ಮಾನಿಸುವ ಕಾರ್ಯಕ್ರಮ ನಿಮ್ಮ ಸಾಹಸಕ್ಕೆ ನಮ್ಮ ನಮನ ಅಂತ ಹೆಸರಿಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿರುವ ಕರಸೇವಕರನ್ನು ಕರೆಸಿ ಮಂಗಳೂರಿನ ವಿಠೋಬಾ ರುಕ್ಮಯಿ ಮಂದಿರಕ್ಕೆ ಕರೆಸಿ ಸನ್ಮಾನಿಸಲಾಯಿತು. 75ಕ್ಕೂ ಹೆಚ್ಚು ಕರಸೇವಕರು. RSS, VHP ಸೇರಿದಂತೆ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು ಇದರಲ್ಲಿ. ನೀವು ಕರಸೇವಕರನ್ನ ಅರೆಸ್ಟ್ ಮಾಡ್ತೀರಿ ಅನ್ನೋದಾದ್ರೆ ನಾವು ಕರೆದು ಸನ್ಮಾನ ಮಾಡ್ತೀವಿ ಅನ್ನೋ ಠಕ್ಕರ್ ಕೊಡುವ ರೀತಿಯಲ್ಲಿ ಕಾರ್ಯಕ್ರಮ ಇದು. ಕರಸೇವೆ ವಿಶ್ವ ಹಿಂದೂ ಪರಿಷತ್ ಕರೆ ಕೊಡ್ತು. 1992 ಕರಸೇವೆ ಬಾಬರಿ ಮಸೀದಿ ಧ್ವಂಸಕ್ಕೆ ಕಾರಣ ಆಯಿತು. ಕರಸೇವೆ ಅಂದರೆ ಏನು? ಕರ ಕೈ ಸೇವೆ. ದೇಶದ ಮೂಲೆ ಮೂಲೆಗಳಿಂದ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಬಯಸುವಂಥವ್ರು ಹೋದರು. ಈ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಅವಾಗ. ಅದು ಎಂಥ ಭದ್ರತೆ ಮಾಡಿರ್ತಾರೆ ಅಂದರೆ, ಆವಾಗ ಸರ್ಕಾರ ಹೇಳಿದ್ದ ಒಂದು ಮಾತು ಈಗಲೂ ಫೇಮಸ್ಸು, ಪರಿಂದಾಬಿ ಪರ್ ನಹಿ ಮಾರ್ ಸಕ್ತಾ ಅಂತ. ಗುಬ್ಬಚ್ಚಿ ರೆಕ್ಕೆ ಬಿಡಿಸುವುದಕ್ಕೂ ಆಗದೇ ಇರುವಷ್ಟು ಭದ್ರತೆಯನ್ನು ಮಾಡಿದ್ದೀವಿ ನಾವು ಅಂತ. ಆ ಕಾನ್ಫಿಡೆನ್ಸ್ನಲ್ಲಿ ಸರ್ಕಾರ ಇತ್ತು. ಅಂಥ ಭದ್ರತೆ ಇದೆ ಅಂತ ಕರಸೇವೆ ಕರೆ ಕೊಟ್ಟಿದ್ರು ವಿಶ್ವ ಹಿಂದೂ ಪರಿಷತ್ನವರು. ಎಷ್ಟು ಜನ ಬರ್ತಾರೆ, ಹೆಂಗೆ ಬರ್ತಾರೆ ಗೊತ್ತೇ ಇರಲಿಲ್ಲ. ಜನ ಬರೋದಕ್ಕೆ ಶುರುವಾದರು ಅಂದರೆ ಸಾವಿರಗಳ ಸಂಖ್ಯೆಯಲ್ಲಿ, ಲಕ್ಷಗಳ ಸಂಖ್ಯೆಯಲ್ಲಿ, ದೇಶದ ಮೂಲೆ ಮೂಲೆಗಳಿಂದ. ಅಲ್ಲಿ ಬಂದು ಏನು ಮಾಡಬೇಕು ಅನ್ನೋ ಮಾರ್ಗದರ್ಶನ ಯಾರಿಗೂ ಇರಲಿಲ್ಲ. ಅದಕ್ಕಿಂತ ಮುಂಚೆ ಈ ಏನು ರಾಮ ಮಂದಿರ ಈಗ ನಿರ್ಮಾಣ ಆಗ್ತಿದೆಯಲ್ಲ, ಅಲ್ಲಿಂದ ಒಂದು 2-2.5 ಕಿಲೋಮೀಟರ್ ದೂರದಲ್ಲಿ ಒಂದು ಪೇರ್ಲೆ ಹಣ್ಣಿನ ತೋಟ ಇತ್ತು. ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಾಗ ಪೇರ್ಲೆ ಹಣ್ಣಿನ ತೋಟ ಇತ್ತು. ಆವಾಗೊಂದು ಸಲ ವಿಶ್ವ ಹಿಂದೂ ಪರಿಷತ್ ಕರಸೇವೆ ಕರೆ ಕೊಟ್ಟಿತ್ತು. ಆವಾಗ ಕರಸೇವಕರ ಮೇಲೆ ಗುಂಡು ಹಾರಿಸಲಾಯಿತು, ಗೋಲಿಬಾರ್ ಮಾಡಿಬಿಟ್ರು. ಪೊಲೀಸರ ಗುಂಡುಗಳಿಂದ ತಪ್ಪಿಸಿಕೊಂಡಂಥ ಕೆಲವರು ಬಂದು ಆ ಪೇರ್ಲೆ ತೋಟದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಅವಿತ್ಕೊಂಡಿರ್ತಾರೆ. ಒಂದು 8-10 ಕಿಲೋಮೀಟರ್, ಇದು 8 ಎಕರೆ ಪೇರ್ಲೆ ಹಣ್ಣಿನ ತೋಟ ಅದು. ಅಲ್ಲಿ ಬಚ್ಚಿಟ್ಕೊಂಡಿದ್ರು. ಆ ನಂತರದ ಸಭೆಗಳಲ್ಲೇ ಅದು ನೋಡ್ತಾ ಅದೇ ಸೆಂಟರ್ ಆಗಿಬಿಡ್ತು. ಈಗ ಅದನ್ನು ಅದರ ಅಕ್ಕಪಕ್ಕದ ಜಮೀನನ್ನು ವಿಶ್ವ ಹಿಂದೂ ಪರಿಷತ್ ಖರೀದಿ ಮಾಡಿ 45 ಎಕರೆ ಪ್ರದೇಶದಲ್ಲಿ ಕರಸೇವಕಪುರಂ ಅಂತ ಮಾಡಿದೆ. 1992 PV ನರಸಿಂಹರಾವ್ ಪ್ರಧಾನಮಂತ್ರಿ, ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇವರಿದ್ದರು, ಕಲ್ಯಾಣ್ ಸಿಂಗ್ ಇದ್ದರು. ಆ ಸಂದರ್ಭದಲ್ಲಿ 1992 ಡಿಸೆಂಬರ್ 6 ಕರಸೇವೆ. ಲಕ್ಷಗಟ್ಟಲೆ ಸಂಖ್ಯೆ ಜನ ಬಂದುಬಿಡ್ತಾರೆ. ವಿಶ್ವ ಹಿಂದೂ ಪರಿಷತ್ತಿಗೆ ಒಂದಷ್ಟು ಜನರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇವರು ಎಲ್ಲಿ ಸಾಲುತ್ತದೆ ಹಂಗೆ ಜನ ಬಂದರೆ. ಜೊತೆಗೆ ಕರಸೇವಕರು ಅಯೋಧ್ಯೆಗೆ ಬಂದು ತಲುಪದಂತೆ ತಡೆಯೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತೆ. ಅಲ್ಲಲ್ಲಿ ಪೊಲೀಸರು ಮಾಡ್ತಾರಲ್ಲ, ಬ್ಯಾರಿಕೇಡ್ ಹಾಕೋದು, ನಿಲ್ಲಿಸೋದು. ಅದು ಹೆಂಗೆಂಗೋ ಬರ್ತಾರೆ ಇವರು. ಹಳ್ಳಿ ಕೆಲವರು ನಡ್ಕೊಂಡು ಬರ್ತಾರೆ. ಅಯೋಧ್ಯೆ ಯಾವ ಕಡೆಗೆ ಹೋಗಬೇಕು ಅಂತ ಕೇಳ್ಕೊಂಡು ಬರ್ತಾರೆ ಹಳ್ಳಿ ಜನರನ್ನು. ಹಳ್ಳಿ ಜನ ತಮ್ಮ ಮನೆಗಳಲ್ಲಿ ಅವ್ರಿಗೆ ಊಟ ಹಾಕ್ತಾರೆ. ಅಂತಿಮವಾಗಿ ಪೂರಿ ಸಬ್ಜಿ ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ಇಟ್ಟು ಕಳಿಸ್ತಾರೆ. ಹಾಗೆ ಆ ಮುಂದೆ ನಡೆದಿದ್ದು ನಿಮಗೆ ಗೊತ್ತಿದೆ. ಒಳಗೆ ನುಗ್ಗಿದ್ದು, ಅಲ್ಲಿದ್ದ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿದ್ದು, ಅದೆಲ್ಲ ಇತಿಹಾಸ. ಆ ರೀತಿಯಲ್ಲಿ ಕರಸೇವೆಗೆ ಹೋದಂಥವರನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದಾರೆ ನಮೋ ಬ್ರಿಗೇಡ್ನವರು. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಮಾತಾಡಿದ್ರು, ಕೇಳಿಸ್ಕೊಳ್ಳಿ.
ನಮ್ಮ ಪ್ರಕಾರ ಅದು ಕರಸೇವಕನ ಬಂಧಿಸುವ ಕರಸೇವಕ ಒಮ್ಮೆ ಕರಸೇವಕ ಅದು ಕರಸೇವಕನೇ, ಮತ್ತು ಅವರು ಬೇರೆ ಬೇರೆ ಅದನ್ನು ಚಾರ್ಜ್ ಮಾಡ್ತಾರೆ, ಕೇಸನ್ನು ಚಾರ್ಜ್ ಮಾಡ್ತಾರೆ. ಅದು ನಮಗೆ ಈಗಿನ ವ್ಯವಸ್ಥೆಯಲ್ಲಿ ಅದು ಆಗ್ತಾ ಇದೆ. ಹಾಗಿರುವಾಗ ನಾವು ನಮ್ಮವರು ಹೇಳಿದ್ದನ್ನೇ ನಂಬೋದು, ಗೊತ್ತಾಯ್ತಾ. ನಮಗೆ ನಮ್ಮ ಬ್ರಿಗೇಡ್ ಹೇಳ್ತಾರೆ ಅಥವಾ ವಿಶ್ವ ಹಿಂದೂ ಪರಿಷತ್ ಅವ್ರು ಹೇಳಿದ ಮೇಲೆ ಫೈನಲ್ ಕರಸೇವಕನೇ. ನಾವು ಅವರು ನೋಡಬೇಕಾಗಿಲ್ಲ, ಆದರೆ ಅವರನ್ನು ಅರೆಸ್ಟ್ ಮಾಡೋದು ಅಕ್ಷಮ್ಯ ಅಪರಾಧ. ಆವಾಗ ಮೊದಲೇ ಹೇಳಿದ ಹಾಗೆ ಈಗ ನಾವು ಒಟ್ಟಾಗದಿದ್ದರೆ ನಾವು ಇಷ್ಟು ಜನ ಇದ್ದೇವೆ ಅಂತೇಳಿ ತೋರಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡಿದ್ವಿ. ಈಗ ಸನ್ಮಾನ ಮಾಡುವಂಥದ್ದು ವಾಪಸ್ ಒಟ್ಟಾಗಬೇಕು. ಇದು ಆ್ಯಕ್ಚುಲಿ ಮೊದಲೇ ಆಗಬೇಕಿತ್ತು. ನಾವು ಈಗ ಚಂದದಲ್ಲಿ ಆಗ್ತಂತ ಎನಿಸಿದ್ದು, ಅದಕ್ಕೆ ಸುಮ್ಮನೆ ಇದ್ದೆವು ಬೇಡ ಅಂತೇಳಿ. ಅಂದರೆ ಈಗ ತುಂಬ ನಾವು ಹೈಪ್ ಮಾಡಿದಾಗೆ ಜನ ಜಾಸ್ತಿ ಬರ್ತಾರೆ, ರೋಡಲ್ಲಿ ಜಾಸ್ತಿ ಬರ್ತಾರೆ. ಮತ್ತು ಒಂದು ರಾಮ ಮಂದಿರ ಸುಗಮವಾಗಿ ಆಗಬೇಕಾದ್ರೆ ನಾವು ಸೈಲೆಂಟಾಗಿ ಒಂದು ಆಗಲಿ ಅಂತ ಎನಿಸಿದ್ದು. ಆದರೆ ಸೈಲೆಂಟಾಗಿ ಆಗಲಿ ಬಿಡುವುದಿಲ್ಲ, ಕರ್ನಾಟಕ ಗೌರ್ಮೆಂಟ್ ಬಿಡುವುದಿಲ್ಲ. ಅವರಿಗೆ ಗಲಾಟೆನೇ ಆಗಬೇಕು, ಗೋದ ಥರ ಆಗ್ತದೆ ಅಂತೇಳಿ ಒಂದು ಅವರ ಮನಸ್ಸಲ್ಲಿ ಹಾಕು, ನೀವು ಮಾಡಿ ಅಂತೇಳಿ ಅದರ ಅರ್ಥ. ಈಗ BKR ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.